ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನವ್ಯ. ಇನ್ನು ಇದು ಸ್ಯಾಟರ್ಡೆ ಮಿನಿ ಲಾಗ್ ಆಗಿರುತ್ತೆ. ಇನ್ನು ಪ್ರತಿದಿನ ಅಷ್ಟೇ ಹೌಸ್ ವೈಫ್ ಅಂದ್ರೇ ಹಾಗೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸಗಳೇ ಆಗೋಗುತ್ತೆ. ಈ ಕೆಲಸಗಳ ಮಧ್ಯೆ ನಮ್ಮನ್ನು ನಾವು ಮರೆಯೋದು ಕೂಡ ಉಂಟು. ಹಾಗೆ ನಾನು ಕೂಡ ಟಿಫನ್ ಎಲ್ಲ ತುಂಬಾ ಲೇಟ್ ಆಯಿತು ಇವತ್ತು. ಇನ್ನು ಅದ್ರ ಬದಲಾಗಿ ಡೈರೆಕ್ಟಾಗಿ ಲಂಚೇ ಕೂಡ ಮಾಡಿಕೊಂಡೆ. ಅದಾದ ನಂತರ ಈವ್ನಿಂಗ್ ಮಕ್ಕಳು ಮನೆಗೆ ಬರ್ತಾರಲ್ವ, ಸೊ ಅವ್ರಿಗೂ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತ ಹೇಳಿ ಅವಲಕ್ಕಿ ಪಾಯಸ ಮಾಡಿಕೊಟ್ಟೆ. ನಾನಂತೂ ಆದಷ್ಟು ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡ್ತೀನಿ. ಈ ಬಿಸ್ಕೆಟ್ಸ್ ಆಗಿರ್ಬೋದು, ಚಾಕ್ಲೇಟ್ಸು, ಈ ಥರ ಸ್ನ್ಯಾಕ್ಸಿಗೆಲ್ಲ ಅಷ್ಟಾಗಿ ಮಕ್ಕಳಿಗೆ ಕೊಡೋದು ಒಳ್ಳೆಯದಲ್ಲ. ಮನೆಯಲ್ಲೇ ಏನಿರುತ್ತೆ ಅದರಲ್ಲೇ ಸಿಂಪಲ್ಲಾಗಿ ಮಾಡಿಕೊಡೋದ್ರಿಂದ ಮಕ್ಕಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಈವ್ನಿಂಗ್ ಡಿನ್ನರ್ಗೆ ಅಂತ ಹೇಳಿ ನಾನು ಸೊಪ್ಪು ಮತ್ತು ಕಾಳು ಹಾಕಿಬಿಟ್ಟು ಪಲ್ಯ ಕೂಡ ಪ್ರಿಪೇರ್ ಮಾಡಿಕೊಂಡೆ. ಇನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ದೋಸೆ ಚೆನ್ನಾಗಿರುತ್ತೆ ಅಂತ ಕಡಲೆ ಹಿಟ್ಟನ್ನ ಉಪಯೋಗಿಸ್ಕೊಂಡು ದೋಸೆ ಮಾಡೋದಕ್ಕೆ ಅಂತ ಹೇಳಿ ಸಣ್ಣದಾಗಿ ತುರಿದಿರುವಂಥ ಹೀರೆಕಾಯಿ, ಹಾಗೆ ಕ್ಯಾರೆಟು, ಚಿಕ್ಕದಾಗಿ ಹಚ್ಚಿರುವಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಸೋಂಪ, ಉಪ್ಪು, ನೀರು ಹಾಕ್ಕೊಂಡು ಗಟ್ಟಿಯಾಗಿ ಬ್ಯಾಟರ್ನ ಮಾಡಿಕೊಂಡು ಕಾದಿರೋಂಥ ತವದ ಮೇಲೆ ತೆಳುವಾಗಿ ಹರಡ್ಕೊಂಡು ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ದೋಸೆ ರೆಡಿ ಆಗುತ್ತೆ. ಸೀರಿಯಸ್ಲಿ ದೋಸೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇವತ್ತಿಗೆ ಲಾಗ್ ಮುಗ್ದಿದೆ. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್.